ರಾಜಕೀಯ ಸಮಸ್ಯೆಗಳನ್ನೆಲ್ಲವನ್ನು ಮುಗಿಸಿಕೊಂಡು ನಿನ್ನ ಯೋಗಕ್ಷೇಮವನ್ನು ತಿಳಿಯುವುದಕ್ಕಾಗಿ ನಾನು ನೀನಿರುವಲ್ಲಿವರೆಗಾಗಿ ಬರುವವ. ಇಂದು ಮಾತ್ರ ಹಾಗಲ್ಲ, ನಾನಿರುವಲ್ಲಿವರೆಗಾಗಿ ನೀನೇ ಬಂದಿದ್ದೀಯ. ಮುಖವನ್ನು ನೋಡುವಾಗ ಇಲ್ಲದ ಸಂತೋಷ ಕಾಣ್ತಾ ಉಂಟು. ಕಾರಣ ಏನಂತ ಹೇಳ್ತೀಯ? ಇಂದು ಈ ರೀತಿ ಶೃಂಗಾರ ಭರಿತಳಾಗಿ ಓಡೋಡಿ ಬರೋದಕ್ಕೆ ಬಲವಾದ ಕಾರಣ ಉಂಟು. ಏನೇ ಇದು ಕಾಲ ಯಾವ್ದು ಹೇಳಿ? ಇದು ವಸಂತ ಕಾಲ. ಇದರಲ್ಲೂ ವಿಶೇಷತೆಗಳು ಉಂಟು ಸ್ವಾಮಿ. ಮಾವು ಚಿಗುರು ಒಡೆಯುವಂತ ಸಮಯವಂತಿ, ಕೋಗಿಲೆಗಳು ಕೂಗುವುದಕ್ಕೆ ಪ್ರಾರಂಭಿಸುವಂತ ಸಮಯವಂತ ಸ್ವಾಮಿ. ಅದೇ ರೀತಿಯಲ್ಲಿ ನನ್ನ ಮನಸ್ಸಿನಲ್ಲಿ ಹಲವಾರು ಆಸೆಗಳು ಚಿಗುರೊಡೆಯುತ್ತಾ ಉಂಟು ಸ್ವಾಮಿ. ನಿಮ್ಮನ್ನ ಸೇರಿ ನಮ್ಮದೇ ಆದ ಉಪವನ್ನು ರಮಿಸಬೇಕೆನ್ನುವ ಆಸೆ. ಅಷ್ಟು ಮಾತ್ರವಲ್ಲ ಸ್ವಾಮಿ, ವನವಿಹಾರ ಮಾಡಬೇಕೆನ್ನುವ ಆಸೆ. ಅಲ್ಲಿಯವರೆಗಾಗಿ ನೀವು ಬರ್ಬೇಕು. ಶರಣಮುಖಿ ಒಳ್ಳೆಯ ನುಡಿಗಳನ್ನು ಆಡಿದ್ದೀಯ. ಗಂಡನಾದ ಹೆಂಡತಿ ಆಸೆಯನ್ನು ನೆರವೇರಿಸಿಕೊಡಬೇಕಾಗುವವನಾದ್ಯ ಕರ್ತವ್ಯ ಅಲ್ವಾ? ಹಾಗಾಗಿ ನಿನ್ನ ಜೊತೆಯಲ್ಲಿ ನಾನು ಬರಬೇಕಿತ್ತು. ಏನು ಮಾಡೋಣ ಹೇಳು? ನಾನು ಬರುವುದಕ್ಕೆ ಸಮಯ ಇಲ್ಲ. ಹಾಗಂತ ನೀನು ಹೋಗಬಾರ್ದೇನು ಅರ್ಥ ಅಲ್ಲ. ಸಖಿಯರನ್ನ ಕೂಡಿಕೊಂಡು ಮುಂದೆ ಹೋಗು. ವನದಲ್ಲಿ ಒಂದು ನಿನ್ನನ್ನು ಕಾಣ್ತೀನಿ.